ಪುರಾಣ ಶಿರಭಾಗಿ ಭವನದಲ್ಲಿ ಭಾಗ್ಯ ಬಂದ ಕರುಣ ಭೂಮಿಗೆ ಬೆದ್ದು ತನ್ನ ಬಾಯದ ಕಸದಿನ ನಾನು ನೀನು ಧವನ ಮಲಮೂತ್ರದಲ್ಲಿ ಬೆಳಗವನ ನಾನಿಂದ ಗೋಪಾಲ ನೀ ಹೆಂಗ ಹುಟ್ಟಿದೆ ಹಂಗ ಹುಟ್ಟಿದ ಶ್ರೀ ಭವನ ಕೇಳಸೆ ಭವನ ನೀ ಹೆಂಗ ಹುಟ್ಟಿದೆ ಹಂಗ ಹುಟ್ಟಿದ ಶ್ರೀ ಭವನ ಕೇಳಸೆ ಭವನ ಬೆಂದು ಬೀಜ ನಂದಂತಿ ಶಾಯಿನ ಬೆಂದು ಬೀಜ ಸಾಯನ ಬೆಂದು ಬೀಜ ನಂದಂತಿ ಶಾಹಿರ ಹೆಂಗ ಆಗ ತಿರಿದಾನಿ ಸುಳ್ಳ ಹೇಳಬೇಡ ಹಾದಿ ಬೆಟ್ಟ ಇವ ಹಾಡ ಏನ್ ಕೇಳತ್ತಾರ ಮಾಸರ್ ಕವಿಗಳಲ್ಲಿ ಏನ್ ಕೇಳ್ತಾರ್ರಿ ತಾಯಿ ಗರ್ಭ ಯಾವ ರೀತಿ ಕೂಸು ಬೆಳೆದೈತೆ ಅಂದ್ರ ತಾಯಿ ಗರ್ಭದಲ್ಲಿ ಯಾವ ರೀತಿ ಕೂಸು ಬೆಳಿತೈತ್ರಿ ಮತ್ತೆರಡ ತಿಂಗಳಿಗೆ ಕೈ ಕಾಲದವ ಕಿವಿ ಕಣ್ಣ ಹೌದ್ರಿ 2 ತಿಂಗಳಿಗೆ ಕೈ ಕಾಲ ಅದಾವ ಕಿವಿ ಕಣ್ಣ ಮತ್ತ 3 ತಿಂಗಳಿಗೆ ಉಗರ ಬೆರಳದಾರನ 3 ತಿಂಗಳದಾಗ ಉಗರ ಭರಳದಾರಣ ಮತ್ತ 4 ತಿಂಗಳಿಗೆ ಪಿಂಡಕ ತುಂಬಿತು ಪ್ರಾಣ ಹೌದ್ರಿ ಪಿಂಡಕ ತುಂಬಿತು ಪ್ರಾಣ 5 ತಿಂಗಳಿಗೆ ಆಯ್ತು ಚೈತನ್ಯ 5 ತಿಂಗಳಿಗೆ ಆಯ್ತು ಚೈತನ್ಯ 6 ತಿಂಗಳಿಗೆ ಬೇಡತಿತ್ತು ಅನ್ನ 6 ತಿಂಗಳಿಗೆ ಬೇಡತಿತ್ತು ಅಣ್ಣ 7 ತಿಂಗಳಿಗೆ ಸರ್ವಾಂಗ ಸವನ ಹೌದ್ರಿ 7ನೇ ತಿಂಗಳದಾಗ ಒಟ್ಟು ಸರ್ವಾಂಗ ಸವಣ ಆಯ್ತು 8ನೇ ತಿಂಗಳಿಗೆ ಅಷ್ಟವರ್ಣಗಳ ಪೂರ್ಣ ಹೌದ್ರಿ 8ನೇ ತಿಂಗಳಾಗ ಅಷ್ಟ ವರ್ಣಗಳೆಲ್ಲ ಪೂರ್ಣ ಆಯ್ತು 9 ತಿಂಗಳಿಗೆ ಓದುತ್ತಿದ್ದ ಪುರಾಣ ಹೌದ್ರಲ್ಲ 9ನೇ ತಿಂಗಳದಾಗ ಹೌದ್ರಿ ಹೊಟ್ಟೆಗುಣ ಕೂಸ ಹೌದು ಏನು ಪುರಾಣ ಓದೈತೆ ಅಂತ ಹೇಳ್ತಾರೆ ಕವಿಗಳು ಹೇಳ್ತಾರಲ್ಲ ಕವಿಗಳಲ್ಲಿ ಮತ್ ಹೊಟ್ಯಾಗ ಕೂಸು ಪುರಾಣ ಓದೈತಿ ಅಂದ್ರೆ ಅಲ್ಲಿ ಯಾವ ಪುರಾಣ ಐತಿ ಹೊಟ್ಯಾಗ ಹೌದ್ರಿ ಹೌದಲ್ಲ ಅಲ್ಲಿ ಒಂದು ಪುರಾಣ ಇರಬೇಕಲ್ಲ ಈ ಭೂಮಿಗೆ ಬರ್ಬೇಕಂತೇಳಿ ಹೊಟ್ಯಾಗಿನ ಕೂಸ ಪುರಾಣ ಓದೈತೆ ಅಂತ ಹೇಳ್ತಾರೆ ಕವಿಗಳು ಕವಿಗಳು ಹೇಳತ್ತಾರು ಆದ್ರೆ 1ನೇ ತಿಂಗಳು ಹಿಡಿದು 9ನೇ ತಿಂಗಳ ತರ ಎಲ್ಲಿ ಆಗ್ಯದ ಮಾಸರಿ ಅಲ್ಲ ಇದೆಲ್ಲ ತಾಯಿ ಹೊಟ್ಯಾಗ ಹೌದ್ರಿ ಹೌದಲ್ಲ ಹೌದು ಇವ್ರ ಅಪ್ಪನ ಹೊಟ್ಯಾಗ ಏನಾಗಿಲ್ಲ ಇವ್ರ ಅಪ್ಪನ ಹೊಟ್ಟೆ ಹೆಂಗ ಆಕೈತಿ ಇವ್ರ ಅಪ್ಪನ ಹೊಟ್ಯಾಗ ಆಗಾಕ ಅಲ್ಲಿ ಮಿಷನ್ಗಳು ಇಲ್ರಿ ಹೌದ್ರಿ ಹೌದಲ್ಲ ಹೌದು ಎಲ್ಲಾ ಬೆಳಿಬೇಕಾದ್ರೆ ಕೂಸು ತಾಯಿ ಹೊಟ್ಯಾಗ ಬೆಳೆದೈತಿ ಹೌದು ಇವ್ರ ಅಪ್ಪನ ಹತ್ತಲ್ಲಿ ಬರೀ ನೀರಿನ ಆಕಾರ ಐತಿ ನೀರಿನ ಆಕಾರ ಹೌದ್ರಿ ಹೌದಲ್ಲ ಹೌದು ತಾಯಿ ಹೊಟ್ಯಾಗ ಬಂದ ಮ್ಯಾಲ ಏನಾಗೈತಿ ಮಾಸ್ತರ 1ನೇ ತಿಂಗಳು ಹಿಡಿದು 9ನೇ ತಿಂಗಳ ತನ ಕೂಸು ಬೆಳವಣಿಗೆ ಆಗೈತಿ ಎಲ್ಲ ತಾಯಿ ಗರ್ಭದಾಗ ಆಗೈತಿ ಮಾಸ್ತರ ಹೌದಲ್ಲ ಇಲ್ಲಿ ಏನು ನಮಗೊಂದು ಸಂಶಯ ಬರ್ತೈತ್ರಿ ಇದ್ರಾಗ ಏನ್ ಬರ್ತದ ಈಗ 7 ತಿಂಗಳದಾಗ ಹುಟ್ಟಿದ ಕೂಸುನು ಬದುಕತೈತಿ ಹೌದ್ರಿ 9 ತಿಂಗಳದಾಗ ಹುಟ್ಟಿದ ಕೂಸುನು ಬದುಕತೈತಿ ಹೌದು ಆದ್ರೆ 8 ತಿಂಗಳದಾಗ ಹುಟ್ಟಿದ ಕೂಸು ಯಾಕೆ ಬದುಕಂಗಿಲ್ಲ ಹೌದಲ್ಲ ಹೌದ್ರಲ್ಲ ಅಲ್ಲಿ ಪರಮಾತ್ಮ ದೊಡ್ಡ ಮತ್ ಹೇಳ್ತಿ ಹೇಳ್ತಾರಲ್ರಿ 7 ತಿಂಗಳಂದ್ರೆ 1 ತಿಂಗಳು ಕಡಿಮೆ ಆತ 1 ತಿಂಗಳು ಕಡಿಮೆ ಆತಲ್ಲ 8 ತಿಂಗಳಂದ್ರೆ 1 ತಿಂಗಳು ಜಾಸ್ತಿ ಆತ ಹೌದ್ರಿ ಅದ ಕೂಸು ಬದುಕಬೇಕಾಗಿತ್ತು ಹೌದು ಅದು ಯಾಕೆ ಬದುಕಿಲ್ಲ ಏನ್ ನೋಡೋಣ ಮಾಸ್ತರ್ ಇದಕ್ಕೆ ಏನ್ ಹೇಳ್ತಾರ ಅವರು ಹೌದಲ್ಲ ಹೌದ್ರಿ ಮತ್ತೇನ್ ಹೇಳ್ತಾರು ಮತ್ತೇನ್ ಹೇಳ್ತಾರ ಇಲ್ಲಿ ಏನ್ ಹೇಳ್ತಾರೆ ಮತ್ತಿಲ್ಲಿ ಹೆಣ್ಣಿನ ತೂರ ಹೆಚ್ಚಾದ್ರೆ ಹೆಣ್ಣ ಹುಡ್ತದೆ ಅಂತ ಹೇಳ್ತಾರ ಮಾಸ್ತರ್ ಹೌದಿಲ್ಲ ಹೆಣ್ಣಿನ ತೀವ್ರ ಹೆಚ್ಚಾದ್ರೆ ಹೆಣ್ಣು ಹುಡ್ತೈತಿ ಹೌದ್ರಿ ಮತ್ತ ಗಂಡಿನ ತೀವ್ರ ಹೆಚ್ಚಾದ್ರೆ ಗಂಡ ಹುಡ್ತೈತಿ ಹೌದು ಆದ್ರೆ ಎರಡು ಹೋಗಿ ಸಮತೂಕ ಬಿತ್ತಂದ್ರ ಏನ್ ಹುಡ್ದ ಮಾಸ್ತರ್ ಅಲ್ಲಿ ನಪುಷಕ ಲಿಂಗ ಹುಡ್ತೈತಿ ಇಲ್ಲಿ ಹೌದು ಈ ಕಡೆ ಗಂಡುನು ಅಲ್ಲ ಈ ಕಡೆ ಹೆಣ್ಣುನು ಅಲ್ಲ ಹೌದ್ರಿ ಏನು ನಪುಷಕ ಲಿಂಗ ಹುಡ್ತೈತಿ ಹುಡ್ದದಲ್ಲ ಅಲ್ಲಿ ಹೌದಲ್ಲ ಹೌದು
ಮತ್ತಿಲ್ಲಿ ಏನ್ ಕೇಳ್ಬೇಕಾಗತ್ರಿ ಇವ್ರನ್ನ ಇದಲ್ಲ ಮಾಸರ ಆಗಿನವ್ರು ಇನ್ನ ಒಂದ್ ತರ ಹೇಳ್ತಿದ್ರು ಹೆಂಗ ಹೇಳ್ತಿದ್ರಿ ಈಗ ಹೋಟ್ಲ್ಯಾಗ ಹೆಣ್ಮಗಳು ಬಲಗೈ ಊರಿ ಎದ್ದು ಅಂದ್ರೆ ಗಂಡ ಹಿಡಿತಾವ ಅಂತ ಹೇಳ್ತಿದ್ರು ಹೌದಲ್ಲ ಮತ್ತೆ ಎಡಗೈ ಊರಿ ಎದ್ದು ಅಂದ್ರೆ ಹೆಣ್ಣ ಹಿಡಿತಾವ ಅಂತ ಹೇಳ್ತಿದ್ರು ಮತ್ ಎರಡು ಕೈ ಊರಿ ಎದ್ದ ಅಂದ್ರ ಇದು ನಮಗ್ ಗೊತ್ತಿಲ್ಲಪ್ಪ ಇಂತಾವ ಹುಡ್ತಿರ್ಬೇಕು ಇವ್ 3 ಮಂದಿ ಬಂದಾವಲ್ಲ ಹಾಡು 3 ಮಂದಿ ಹೌದೌದು ಹೌದಲ್ಲ ಹುಡ್ತಿರ್ಬೇಕಲ್ಲ ಇಂತಾವ ನೋಡು ಎಂತಾವ್ ತಗೋತಾನ ನೋಡು ಎಂತಾವ್ ಬರ್ತಾವ ಹೌದಲ್ಲ ಹೌದ್ರಿ ಆದ್ರ ಎಲ್ಲಾ ತರ ಹುಟ್ಟಬೇಕಾದ್ರ ತಾಯಿ ಹೊಟ್ಟಾಗ ಹುಟ್ಟೈತಿ ಹೌದ್ರಿ ತಾಯಿ ಅಂದ್ರ ದೊಡ್ಡಕ್ಕೆದಾಳ ತಾಯಿ ಅಂದ್ರ ಹೆಚ್ಚಿನ ಮಾಸ್ತರ್ ಹೆತ್ತಕ್ಕೆ ತಾಯಿ ಹೊತ್ತಕ್ಕೆ ತಾಯಿ ಸಾಕಿ ಸಲುವಿದಾಗಿ ತಾಯಿ ಅದಾಳ ಹೌದ್ರಿ ಹೌದಲ್ಲ ಎಲ್ಲಾ ಮಾಡಿ ಬಿಡಾನ ಇವಳು ಮುಕ್ಳಿ ತೊಳ್ಯಾನ ಹಾಡಕ್ ಬಂದಾನ್ರಿ ಬಸಣ್ಣ ಹೌದ್ರಿ ಹೌದಲ್ಲ ಹೌದು ಮೊದಲು ಎಲ್ಲಿದ್ ಯಾರಿಗ ಗೊತ್ತಿವ ಎಲ್ಲಿದ್ ಯಾರಿಗ ಗೊತ್ತಾ ಮೊದಲು ಬಂದ ನೋಡ್ರಿ ಜೀವಾತ್ಮನ ತಗೊಂಡ್ ಬಂದಾನ ಹೌದ್ರಿ ನಿನ್ ಜೀವಾತ್ಮಕ್ ಹೋದ ಬೆಂಕಿ ಹಚ್ಚಲಿ ಶರೀರ್ನ ಇರ್ಲಿಕ್ಕಂದ್ರ ಎದ್ರಾಗ ಬಂದಿರ್ತಿ ಬಂದ್ ಹೇಳಿ ನಿನ್ ಪವರ್ ಇದ್ರ ಹೌದ್ರಿ ಶರೀರ್ನ ಇರ್ಲಿಲ್ಲ ಅಂದ್ರ ನೀ ಎದ್ರಾಗ ಬಂದಿರ್ತಿ ನೋಡಲ್ಲ ಏನ್ ಹೇಳ್ತಾರು ಎದ್ರಾಗ ಬಂದಿರ್ತಿ ಹೌದು ಶರೀರದಾಗಿದ್ದಾಗ ನಿನಗ್ ಜೀವಾತ್ಮ ಅಂದಾರ ಜೀವಾತ್ಮ ಅಂದಾರು ಶರೀರ ಬಿಟ್ಟು ಹಾದಿ ಮೇಲೆ ನಿನಗೆ ಏನಂದಾರ ಹೌದ್ರಿ ಇಟ್ಟ ಹೇಳಿ ನೋಡುನು ಹೌದಲ್ಲ ಮತ್ ಏನ್ ಕೇಳ್ತಾರ ಕವಿಗಳಲ್ಲಿ ಏನ್ ಕೇಳ್ತಾರು ಬಿಂದು ಬೀಜ ನಂದಂತಿ ಶಾಯಿರ ಬಿಂದು ಬೀಜ ನಂದಂತಿ ಶಾಯಿರ ಏನ್ ಹೇಳ್ತಾರ ಮಾಸರಲ್ಲಿ ಏನ್ ಹೇಳ್ತಾರು ನಾನು ಬೀಜನ ಗಂಡ ಐತಿ ಬೀಜನ ಗಂಡ ಐತಿ ಅಂತ ಹೇಳ್ತಾನ ನಾನು ಬೀಜನ ಶ್ರೇಷ್ಠ ಐತಿ ಅಂತ ಹೇಳ್ಕೊತ ಬಂದಾರ ಮಾಸ್ತರ್ ಬೀಜನ ಶ್ರೇಷ್ಠ ಅಂತ ಹೇಳ್ತಾನ ಬೀಜ ಶ್ರೇಷ್ಠ ಅಂದ್ರ ಓದ ಕಲ್ಲಿ ಮೇಲೆ ಇಡ ನೋಡು ಸಿಗಿತೈತೆ ಇವ್ರ ಬೀಜ ಕಲ್ಲಿ ಮೇಲೆ ಇಡ ನಾನು ಕಲ್ಲಿ ಮೇಲೆ ಇಟ್ಟು ನೋಡಿ ಇವ್ರ ಬೀಜ ಹಂಗ್ಯಾಂಗ ಸಿಗಿತೈತಿ ಮಾಸ್ತರ ಅದಕ್ಕೆ ನನ್ನ ಭೂಮಿ ಬೇಕ ಹೌದ್ರಿ ಭೂಮಿ ತಾಯಿ ಅಂದ್ರ ದೊಡ್ಡಕ್ಕಿದಾಳ ತಾಯಿ ಅಂದ್ರ ಹೆಚ್ಚಿನಕ್ಕಿದ ತಾಗ ಹೇಳು ನೀನು ಮತ್ತ ಭೂಮಿನ ಇರ್ಲಿಕ್ಕಂದ್ರ ನೀನ್ ಟೆಪ್ಪಿಗ್ಯಾಗ ಇಡುವ ಟೆಪ್ಪಿಗ್ಯಾಗ ಸಿಗಿತೈತಿ ಬೀಜ ಹೌದ್ರಿ ಹೌದಲ್ಲ ಹೌದು ಹಂಗ್ಯಾಂಗ ಸಿಗಿತೈತಿ ಬೀಜ ಹೌದು ಭೂಮಿ ತಾಯಿ ಬೇಕು ಮಾಸ್ತರ ಬೇಕಲ್ರಿ ಭೂಮಿ ತಾಯಿ ಒಳಗ ಹಾಕಿದಾಗ ಹೌದು ಬೀಜ ಚಿಗತ್ತ ಮ್ಯಾಲ ಬರ್ತೈತೆ ಎರಡು ಎಲಿ ಒಡೆದು ಚಿಗತ್ತ ಮ್ಯಾಲ ಬರ್ತೈತಲ್ಲ 2 ಎಲಿ ಒಡೆದ ಮ್ಯಾಲ ಚಿಗತ್ತ ಬರ್ತೈತಿ ಹೌದು ಆದ್ರೆ ಇಲ್ಲೊಂದು ನಮಗ ಸಮಸ್ಯೆ ಬರ್ತೈತ್ರಿ ಇದ್ರಾಗ ಏನ್ ಬರ್ತದ ಮಾಸ್ತರ ಆದ್ರೆ ಭೂಮಿ ಒಳಗ ಬೀಜ ಬಿತ್ತಿವ್ ಹೌದ್ರಿ 2 ಮಳಿಕೆ ಒಡೆದ ಮ್ಯಾಲ ಚಿಗತ್ತ ಬರ್ತೈತಿ ಬರ್ತೈತಲ್ಲ ಆದ್ರ ಬೀಜ ಅಂದ್ರ ಗಂಡ ಅಂತ ಹೇಳ್ತಿ ಹೌದು ಆದ್ರ ಅಲ್ಲಿ ಭೂಮಿ ಒಳಗ ನಿನ್ನೆ ಯಾವ ಬಸರು ಮಾಡ್ಯಾನ ಬಂದ್ ಹೇಳ ನನ್ನ ಬೆಲೆ ಕೇಳೋರಾಗಿರ್ಲಿ ನೀವು ಹೌದು ಮತ್ತ ಹೌದೌದು ಮತ್ತ ಇದು ಬೀಜ ಸಿಗತೈತಿ ಅಂದ್ರ ಅದೇನು ಬೀಜನ ಹೆಣ್ಣ ಆತಲ ಮಳಿ ಕೊಡತೈತಿ ಅಂದ್ರ ಮತ್ತ ಬೀಜ ಗಂಡಿತ್ತಂದ್ರ ಅದ್ಯಾಕ ಮಳಿ ಕೊಡಿತೈತಿ ಹೌದು ಮತ್ತೆ ಮಳೆ ಕೊಡತ್ತಂದ್ರ ಅದು ಹೆಣ್ಣ ಆತಲ ಹೌದಲ್ಲ ನೋಡುದು ಮಾಸ್ತರ ಹೆಂಗ್ ಬರ್ತಾರ ಹೆಂಗಿಲ್ಲ ಅದಕ್ಕ ಹೇಳ್ತಾರ ನೋಡ್ರಿ ಏನಂತ ಹೇಳ್ತಾರು ತೊಂಡಿ ಹಣ್ಣ ಗುಂಡನಾದಿತ್ತೇನು ಹೌದ್ರಿ ತೊಂಡಿ ಹಣ್ಣ ಗುಂಡನಾದಿತ್ತೇನು ಹೌದು ಬಾಳಿ ಗಿಡ ದಿಂಡನಾದಿತ್ತೇನು ಹೌದೌದು ಗಂಡಸರು ಕೂಡಿ ಗೆಣಸು ಬಡ್ಕೊಂಡ್ರೆ ಒಳಗ ಪಿಂಡ್ ಹಾಕತ್ತೇನ ಹಂಗ ಹೆಂಗ ಹೋಗಾಕ ಇದೇ ಹಂಗ ನಗ್ತಿದ್ದಿಲ್ಲ ಮತ್ತ ಅವ್ನ ಜೋಡಿ ಹೆಂಗ್ ಮಾಸ್ತರ ಗಂಡಸರು ಕೂಡಿ ಗೆಣಸು ಬಡ್ಕೊಂಡ್ರೆ ಒಳಗ ಪಿಂಡ್ ಹಾಕತ್ತೇನ ಹಂಗ್ಯಾಂಗ ತಾಯಿ ಬೇಕಲ್ಲ ಹಂಗ ಪಿಂಡ್ ಹಾಕತ್ತೆ ಹೌದ್ರಿ ಹಂಗ ಪಿಂಡ್ ಆಗಂಗಿಲ್ಲ ಅದ ಅಲ್ಲಿ ಹೌದು ಪಿಂಡ್ ಆಗಬೇಕಾದ್ರೆ ತಾಯಿ ಬೇಕ ಮಾಸ್ತರ ತಾಯಿ ಹೌದಲ್ಲ ಹೌದೌದು ಮತ್ತ ತಾಯಿ ಇರ್ಲಿಕ್ಕ ನಿಂದ ನಡೆಯಂಗಿಲ್ಲ ಅಲ್ಲಿ ಆಟನ ನಡೆಯಂಗಿಲ್ಲ ನಡೀದು ಸಾಲಾಗ ನೋಡು ಹೆಂಗ ಬರ್ತಾರು ಬೆಂದು ಬೇಸ ನಂದಂತೆ ಶಾಹಿರ ಬೆಂದು ಬೇಸ ನಂದಂತೆ ಶಾಹಿರ ಶನ್ನ ಗಂಡ ಆಗದು ಅಲ್ಲಿ ಕಮಲ ಕೋಟ Yeah.
ಗಂಡ ಎದಿಯ ಮೇಲೆ ಮಲಿ ಎಟ್ಟಗೊಂಡ ತಿರಗದು ಅದ್ಮೇಲೆ ಮೋಚ ಎದಿಯ ಮೇಲೆ ಮಲಿ ಎಟ್ಟಗೊಂಡ ತಿರಗದು ಇಲ್ಲಿ ಏನ್ ಕೇಳ್ಯಾರ ಮಾಸರ ಕವಿಗಳು ಏನ್ ಕೇಳ್ತಾರಿ ಕವಿಗಳಲ್ಲಿ ಎಂದು ಬೀಸ ನಾಂದಂತಿ ಶಾಯಿರ ಬಿಂದು ಬೀಜ ನಂದ್ ಅಂತಿ ಸಾಹಿರ ನನ್ನ ಗಂಡ ಆಗದು ಅಲ್ಲಿ ಕಮಲ ಕೂಟ ಕೂಡದು ಹೌದ್ರಿ ಹೆಣ್ಣುನು ಆಗುದು ಗಂಡುನು ಆಗುದು ಅಲ್ಲಿ ಹೋಗಿ ಕಮಲ ಕೂಟ ಕೂಡುದು ಗಂಡಿಲಿಂದ ಗಂಡ ಆಗಬೇಕ ಹೆಣ್ಣಿನ ಕಾರಣ ಹುಟ್ಟದು ಹೌದ್ರಲ್ಲ ಇಲ್ಲಿ ಹೆಣ್ಣು ಹುಟ್ಟಬಾರ್ದ್ರಿ ಮತ್ ಇವ್ರು ಗಂಡ ಅದಾರ ಇವ್ರು ಹೇಳ್ತಾರಲ್ಲ ನಿನ್ನ ಬೀಜ ಗಂಡ ಇತ್ತಂದ್ರ ಹೌದ್ರಿ ನಿನ್ನ ಬೀಜನ ಗಂಡ ಇತ್ತಂದ್ರ ಹೌದು ಗಂಡಿನದಿಂದ ಗಂಡ ಬೀಜನ ಹುಟ್ಟಬೇಕ ಗಂಡ ಬೀಜನ ಹುಟ್ಟಬೇಕಲ್ಲ ಅಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರ್ದ್ರಿ ಹೌದ್ರಿ ಬೀಜ ಗಂಡ ಐತೆ ಅಂತ ಹೇಳ್ತಿಲ್ಲ ಹೇಳಿದ ಒಟ್ಟು ಎಲ್ಲ ಗಂಡಸ ಮಕ್ಕಳ ಹುಟ್ಟಬೇಕಲ್ಲ ಹೌದ್ರಿ ಮತ್ತ ಅಲ್ಯಾಕೆ ಹೆಣ್ಣು ಹುಟ್ಟ್ಯಾವು ಹೌದು ಅಂದ್ರ ನೀನು ಬೀಜ ಗಂಡುನು ಅಲ್ಲ ಹೆಣ್ಣುನು ಅಲ್ಲ ಏನ್ ನಗಬಾರ್ಕಿದ್ದ ಕಾಣಬೇಕು ಮಾಸ್ತರ್ ಹಂಗ ಹೆಂಗ್ರಿ ಈ ಮಾತು ಏನ್ ಕೇಳ್ತಾರ ಕವಿಗಳಲ್ಲಿ ಏನ್ ಕೇಳ್ತಾರು ಇವರೆಲ್ಲ ಹೇಳ್ಕೊತ ಬಂದಾರ ಹೆಂಗ ಹೆಂಗ್ ಹೇಳ್ತಾರು ನಾನ ಗಂಡಸತಿ ಮೀಸಿ ಹೊತ್ಕೊಂಡ್ ಬಂದಾರ ಮಾಸ್ತರ್ ಬಂದಾರಿ ಮತ್ ಮೀಸಿ ಹೊತ್ತಾರಂದ್ರ ಯಾರಾದ್ರು ಇವ್ರ ಯಾರಾದ್ರಿ ಮೀಸಿ ಹೊತ್ತಾರಂದ್ರ ಗಂಡಸಾದ್ರ ಮೀಸಿ ಹೊತ್ತಾರಂದ್ರ ಗಂಡಸರಾದ್ರ ಮತ್ ಇದ್ರ ಕವಿಗಳು ಏನ್ ಕೇಳ್ತಾರು ಏನ್ ಕೇಳ್ತಾರಿ ಕವಿಗಳು ಎದಿಯ ಮೇಲೆ ಮನಿ ಎಟ್ಕೊಂಡ ತಿರುಗದು ಆದ್ಮೇಲೆ ಮುಚ್ಚಿಡೋದು ಎದಿ ಮ್ಯಾಗ ಮಲಿ ಇರಬಾರ್ದಪ್ಪ ನಿಮಗ ಗಂಡಸದಾರನ ಇವ್ರು ಇರಬಾರ್ದ ಹತ್ರನ ಹರಿದುಗಿರಿ ಹತ್ರ ಒಟ್ರು ಕೂಡಿ ಅವ್ಯಾಕದಾವತ್ ಕವಿಗಳು ಕೇಳ್ತಾರ ಹೌದಲ್ಲ ಹೌದು ಹೆಣ್ಣು ಮಕ್ಕಳಿಗೆ ಅಟ್ಟ ಇರ್ಬೇಕಲ್ಲ ಕುಚೆಗಳ ಹೌದ್ರಿ ಆದ್ರೆ ಗಂಡಸ ಮಕ್ಕಳಿಗೆ ಯಾಕದಾವ ಕುಚೆಗಳ ಅಂತ ಕೇಳ್ತಾರ ಕವಿಗಳ ಕವಿಗಳು ಕೇಳ್ತಾರು ಹೌದಲ್ಲ ಹೌದ್ರಿ ಮತ್ತೇನ್ ಹೇಳ್ತಾರ ಇಲ್ಲಿ ಅವ್ರು ಇದಕ್ ಬಾಳ ಚಂದ ಬರ್ತಾರ ಮಾಸ್ತರ್ ಹೆಂಗ ಏನಂತ ಹೇಳ್ತಾನಂತೀರಿ ಹೆಣ್ಣು ಶರೀರ ಐತಿದ್ರೆ ಇರ್ಬೋದಲ್ಲ ಹೆಣ್ಣು ಶರೀರಿಗೆ ಹೆಣ್ಣು ಶರೀರ ಐತ್ಲೆ ಗಂಡ ಮಕ್ಕಳಿಗೆ ಇದ್ರ ಇರ್ಬೋದತ್ತ ನಾವ ಅದಕ್ಕೂ ಒಪ್ಕೊಳ್ಳಲ್ಲ ಹೌದಲ್ಲ ಅದಕ್ಕೂ ಒಪ್ಪುವಂತ ಮಾತೈತ್ಲೆ ಅವ್ರದ್ದು ಏನೈತಿ ಮಾಸ್ತರ್ ಅವ್ರದ್ದು ಹೆಣ್ಣು ಶರೀರನ ಐತಿ ಅವ್ರದ್ದು ಹೆಣ್ಣು ಶರೀರ ಐತಿ ಮತ್ತ ನಂದು ಹೆಣ್ಣು ಶರೀರನ ಐತಿ ಹೌದಲ್ಲ ಮತ್ತ ಅವ್ರಿಗೆ ಯಾಕೆ ಮೀಸದ ನನಗೆ ಯಾಕೆ ಮೀಸ ಬಂದಿಲ್ಲ ಅವನ ಕೇಳ್ಬೇಕ್ರಿ ಏನ ಮತ್ತ ನನಗೂ ಬರ್ಬೇಕಾಗಿತ್ತಲ್ಲ ಮೀಸಿ ಹೌದಲ್ಲ ಹೆಣ್ಣು ಶರೀರನ ಅದಾವಲ್ಲ ಮತ್ತ ಹೌದು ಅವಾಗ ಮೀಸಿ ಅದಾವ ನಿನಗೆ ಮೀಸಿ ಇಲ್ಲ ಹೌದ್ರಿ ಮತ್ ಹೆಣ್ಣು ಶರೀರನ ಇದಾವೆ ಅಡ್ಡು ಎಡ್ಡು ಹೆಣ್ಣು ಶರೀರ ಅದಾವು ಮತ್ತ ಅವ್ನ ಯಾಕೆ ಮೀಸ ಅದಾವ ನನಗೆ ಯಾಕೆ ಮೀಸ ಬಂದಿಲ್ಲ ಇದ್ರಾಗ ನೋಡುನು ಏನ್ ಹೇಳ್ತಾನ ಇದಕ್ಕ ಇವ್ ಮುಂದಿನ ಸಲ ಬರ್ಬೇಕಾದ್ರ ಮೀಸಿ ಬೋಳ್ಸ್ಕೊಂಡನ ಬರ್ಬೇಕು ಮಾಸ್ತರ್ ಮೀಸಿ ಬೋಳ್ಸೊಂದ್ ಬರೋದ್ರೆ ಈಗ ಮೊದಲ ಅರ್ಧ ಮರ್ಧ ಬೋಳ್ಸ್ಯ ನಾವು ನೋಡಲ್ಲ ನೋಡಿಲ್ ಹಂಗ ಕಸಬರಿಗೆ ಬಾಟಿಗೈತೆ ಹೌದೌದ್ರಿ ಕಸಬರಿಗೆ ಬಾಟಿ ಆಗೈತೆ ಅವ್ರ ಮಾರಿ ಎಂಬುದು ಹೌದು ನಡೀಲಿ ಮಾಸ್ತರ್ ಸಣ್ಣಂಗ ನಾವು ನೀವು ಎಲ್ಲ ಜನ್ಯನ್ ಔಷಧವರು ನಾವು ನೀವು ಎಲ್ಲ ಜನ್ಯನ್ ಔಷಧವರ ಮೀಸೆ ಹೊತ್ತ ತೆರಗದು ಅದು ನಾನೇ ಗಣ ಎದಿಯ ಮೇಲೆ ಮನೆ ಎಟ್ಟಗೊಂಡ ತೆರಗದು ಎದಿಯ ಮೇಲೆ ಮನೆ ಎಟ್ಟಗೊಂಡ ತೆರಗದು ಪಕ್ಕ ಗಂಡ ಸಲ ಪಕ್ಕ ಶಂಗ ಸಲ ಪಕ್ಕ ಗಂಡ ಸಲ ಪಕ್ಕ ಶಂಗ ಸಲ ಯಾತಕ ನ್ಯಾವ ಬಂದ ಅದು ಸೊಳ್ಳ ರೇಟಗರೆ ತೆರವ ಕೊಂಬಾರ ತೆರಳೆ ನಗ
ಹೌದ ಆಧಾರೆಲೆ ಹೊರಟಿತು ಯಮ ಧರ್ಮನ ಸಾರಿ ಅದು ಹೋಗಿ ಸೆಕ್ಕೆ ತಪ್ಪ ಸಾಯನ ಬಾಯಾಗ ನೋಡಿ ಇವನ ಹೇಳದ ತಂದ ತರ ಭಯ ತುಂಬಲತ್ತೆ ಹಾಕಿದರೆ ಇವನ ಪಾಪ ಯೋಗ ಸೋತಿದರೆ ಅನ್ಯಾಯ ಮಾಡಿ ಹೋದರ ಬೆಳೆದ ಯಮಗ ಬಿಡುವ ಯಮದಾರಿಗೆ ಹಾಗೆ ಅನ್ಯಾಯ ಮಾಡಿ ಹೋದರ ಬೆಳೆದ ಯಮಗ ಬಿಡುವ ಯಮದಾರಿಗೆ ಹಾಗೆ ಏ ದೇಹ ಎಲ್ಲಿ ಜೀವ ಹೋಗುವುದೆಲ್ಲಿ ದೇಹ ಎಲ್ಲಿ ಜೀವ ಹೋಗಲೇ ಏ ದೇಹ ಎಲ್ಲಿ ಜೀವ ಹೋಗುವುದೆಲ್ಲಿ ಏ ಜೀವಕ್ಕೆಲ್ಲ ಜಾಮೀನೆ ಅದು ಶಿಕ್ಷೆ ಕೊಡ ದೇಹಾಗಿ ಬೆಟ್ಟ ವ್ಯವಹಾರ ಏ ಮನಿಯ ಆದ ಮೇಲೆ ಧನಿಯ ಬಂಧನ ಏ ಮನಿಯ ಆದ ಮೇಲೆ ಧನಿಯ ಬಂಧನ ನನ್ನ ಮನೆ ಅಂದಾನೋ ಅಪ್ಪ ತಾನೇ ತಾನೇ ಏ ನನ್ನ ಹೊಲ ಮನೆ ನಂದ ಅಂದಕ್ಕೆ ಎಲ್ಲ ಏ ನನ್ನ ಹೊಲ ಮನೆ ನಂದ ಅಂದಕ್ಕೆ ಎಲ್ಲ ಏ ಬರೋರೇ ಸಮನೆ ಹೋಗೋರೇ ಸಮಂದಿ ಏ ಬರೋರೇ ಸಮನೆ ಹೋಗೋರೇ ಇದಕ್ಕ ಯಾವ ಸಿರಹಾನೋ ಅಪ್ಪ ನಿನಗಾಯಲೆ ಏ ಶತಕೋಟಿ ರಾಜರ ಹಾಳಾಗಿ ಹೋಗ್ಯಾರ ತಾಯಿ ಭೂಮಿ ಒಳಗೆ. ಏ ಶತಕೋಟಿ ರಾಜರ ಹಾಳಾಗಿ ಹೋಗ್ಯಾರ ತಾಯಿ ಭೂಮಿ ಒಳಗೆ. ಇಲ್ಲಿ ಏನ್ ಕೇಳತ್ತಾರ ಮಾಸ್ತರ್ ಕವಿಗಳು ಏನ್ ಕೇಳ್ತಾರಿ ಕವಿಗಳು ಬರೋರೇ ಸಂಬಂಧಿ ಮತ್ ಹೋಗೋರೇ ಸಂಬಂಧಿ ಹೌದ್ರಲ್ಲ ಬರಾವ್ರ ಏಸ್ ಮಂದಿ ಹೋಗಾವ್ರ ಏಸ್ ಮಂದಿ ಏ